ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಫಸ್ಟು ಬಾಳೆಕಾಯಿ ತೊಗೊಂಡಿದ್ದೀವಿ. ಬಾಳೆಕಾಯಿ ತೊಗೊಂಡು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಈಗ ಸಿಪ್ಪೆನ ತೆಗಿಬೇಕು. ಅದಕ್ಕೆ ಫಸ್ಟಿಗೆ ಅಲ್ಲಲ್ಲಿ ಚಾಕುವಿಂದ ಕಟ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಬರಲಿ ಅಂತ. ಈಗ ತುದಿ ಟಿಪ್ ಕಟ್ ಮಾಡ್ತಾಯಿದ್ದೀನಿ. ಇದು ಬಾಳೆಕಾಯಿ ಇರೋದ್ರಿಂದ ಸುಲಿಯೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಚಾಕುವಿಂದನೇ ಕಟ್ ಮಾಡಬೇಕು. ಈ ಥರ ನೀವು ಅಲ್ಲಲ್ಲಿ ಚಾಕು ಇಂದ ಕಟ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಬರುತ್ತೆ. ಅಕಸ್ಮಾತ್ ನೀವು ಈ ಥರ ಅಲ್ಲಲ್ಲಿ ಕಟ್ ಮಾಡ್ಕೊಂಡಿಲ್ಲ ಸ್ಟ್ರೈಟಾಗಿ ಅಂದರೆ ನಿಮಗೆ ಈ ಥರ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಇದೇ ಥರ ನಾನು ಎಲ್ಲ ಬಾಳೆಕಾಯಿನೂ ಸಿಪ್ಪೆ ಬಿಚ್ಚಿಟ್ಕೊಳ್ತಾ ಇದ್ದೀನಿ. 6 ಬಾಳೆಕಾಯಿನ ತೊಗೊಂಡಿದ್ದೆ, ಅವನ್ನೆಲ್ಲ ಕ್ಲೀನಾಗಿ ತೊಳೆದು ಈಗ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬೌಲ್ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಈಗ ಒಂದೊಂದೇ ಅದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಎಷ್ಟು ಹೊತ್ತು ಆಗುತ್ತೆ ಬೇಯೋಕ್ಕೆ, ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಆ ಥರ ಬೇಯಿಸ್ಬೇಕಾಗುತ್ತೆ. ಈ ಕಟ್ ಮಾಡಿ ಹಾಕಿರೋ ಬನಾನಾ ಸ್ಲೈಸ್ ಎಲ್ಲ ಬೇಯ್ತಾ ಇದೆ. ಆಲ್ಮೋಸ್ಟ್ 3/4% ಬೇಯ್ತಾ ಬಂದಿದೆ. ಈ ಟೈಮಲ್ಲಿ ನಾವು ಅರಿಶಿನ ಮತ್ತು ಉಪ್ಪನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು 1-2 ಸ್ಪೂನ್ಸ್ ಇದೇ ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ. ಈ ಥರ ದೂರದಿಂದ ಹಾಕಿ ಮತ್ತು ಸಿಡಿಯುತ್ತೆ. ಈಗ ನಾನು 2 ಸ್ಪೂನ್ಸ್ ಮಾತ್ರ ಹಾಕಿದ್ದೀನಿ. 2 ಸ್ಪೂನ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಬೆಂದಿದೆ ಅಂದರೆ ಫುಲ್ ಫ್ರೈ ಆಗಿದೆ. ಇದೆಲ್ಲ ನಿಮಗೆ ಯಾವ ಥರ ಗೊತ್ತಾಗುತ್ತೆ ಫ್ರೈ ಆಗಿರೋದು ಅಂದರೆ ಹಿಂಗೆ ಇಟ್ಕೊಂಡು ಈ ಥರ ಅಂದರೆ ಸೌಂಡ್ ಬರಬೇಕು. ಹಿಂಗೆ ಸೌಂಡ್ ಬಂದರೆ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ನಾನೆಲ್ಲ ತೆಗಿತಾ ಇದ್ದೀನಿ ಸೈಡ್ಗೆ. ನೋಡಿದ್ರಲ್ಲ, ಆ ಥರ ಸೌಂಡ್ ಬಂದಮೇಲೆ ತೆಗೆದ್ರೆ ಎಷ್ಟು ಕ್ರಿಸ್ಪಿ ಆಗಿರೋ ಬನಾನಾ ಚಿಪ್ಸ್ ಮನೇಲೇ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ.